ಡಾಕ್ಟರ್ ಮನೆ RCC. ಇದು ಬೆಡ್ರೂಮ್. ಇದು ಬಾತ್ರೂಮಿಂದು ವೆಲ್ಡಿಂಗ್ಗೆ ಬೆಡ್ರೂಮ್ ಬಂದೇ ಕೊಡುತ್ತೆ, ಯಾಕಂದರೆ ಅದು ಮೇಲ್ಗಡೆ ಇದೆ ಮತ್ತು ಕಾಂಕ್ರೀಟ್ ತೊಂದರೆ ಆಗಬಾರ್ದು ಅಂತ. ಇದು TV. ಇದು ನೆಟ್ವರ್ಕಿಂದ ಒಂದು ಸೀದಾ ಹಿಂಗೆ ಹೊರಗಡೆ ಬಿಟ್ಟೈತಿ. ಇನ್ನೊಂದು ಜಂಪು ಸೀದಾ ಡಿಸ್ಟ್ರಿಬ್ಯೂಷನ್ ಬಾಕ್ಸಿಗೆ ಹೋಗೈತಿ. ಇನ್ನೊಂದು TV ಇದು ಇಲ್ಲಿಂದ ಸೀದಾ TV ಇದಲ್ಲ, ಇನ್ನೊಂದು ಸೀದಾ ಕ್ಯಾಮ್ರದ್ದು ಹೊರಗಡೆ ಹೋಗೈತಿ. ಇದು ಹಾಲು ಸೆಂಟ್ರ್ 3 ಜಂಕ್ಷನ್ ಬಾಕ್ಸು. ಸೆಂಟ್ರ್ ಇದರಲ್ಲಿ ಮಧ್ಯೆ ಕಟ್ ಮಾಡಿ ಜಂಪಿಗೋಸ್ಕರ ಅದು ಈ ಕಡೆಗೆ ಇಳಿಸೈತೆ, ಅವೆರಡು ಕೂಡಿಸ್ಕೋಬೇಕು. ಎರಡೆರಡಿಗೆ ಒಂದೊಂದು ಜಂಕ್ಷನ್ ಬಾಕ್ಸ್ ಸುತ್ತ 4. ಎರಡು ಮೇನ್ ಜಂಪ್ ಹಳೆ ಮನೆಯಿಂದ ಕೊಡ್ತೈತಿ. ಸೀದಾ ಎರಡು ಬಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸು. ಆ ಡಿಸ್ಟ್ರಿಬ್ಯೂಷನ್ ಬಾಕ್ಸಿಂದ ಅಲ್ಲಿ ಕಿಚನಿಂದ ಹೋಗಿ ಆ ಕಡೆ ಮನೆ ಜಂಪ್ ಹೋಗುತ್ತೆ. ಇದು ಹಾಲು. ಇದು ಪೂಜಾ ರೂಮು. ಇಲ್ಲಿಂದ ಇಲ್ಲಿ ಒಂದು ಜಂಪ್ ಹಾಕಿದ್ದಾವೆ. ನಾಳೆ ದಿನ UPS ಪಾಯಿಂಟಿಂದ ಎಳ್ಕೋಬೇಕಂದ್ರೆ ಇಲ್ಲಿ ಸಿಗುತ್ತೆ ಆ ಕಡೆ ರೂಮಿಂದ. ಮುಂದ್ಗಡೆ 2 ಪಾಯಿಂಟು ಪೂಜಾ ರೂಮು ಕೂಡ ಐತಿ. ಇದು ಕ್ಯಾಮ್ರದ್ದು ಸೀದಾ ಕರೆಕ್ಟಾಗಿ ಆ ಪಿಲ್ಲರ್ ಸೆಂಟ್ರಿಗೆ ಐತಿ. ಇದು ಈ ಮನೆದು, ಈಗ ಪಕ್ಕದ ಮನೆ. ಇದು 2 ಮನೆ ಮಾಡಿದ್ದಾರೆ. ಇದು ಬೆಡ್ರೂಮು, ಸೆಂಟ್ರ್ ಫ್ಯಾನ್, ಆ ಕಡೆ ಜಂಕ್ಷನ್ ಬಾಕ್ಸು. ಇದು ಕಿಚನ್, ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಫ್ಯಾನ್ ಪಾಯಿಂಟು, ಕಿಚನಿಗೆ ಒಂದು ಲೈಟ್ ಪಾಯಿಂಟು. ಪೂಜಾ ರೂಮು. ಇದು ಕಿಚನ್ ಎಂಟ್ರೆನ್ಸ್ ಬರೋದು. ಕಿಚನಿಂದ ಸೀದಾ ಜಂಪು ಡಿಸ್ಟ್ರಿಬ್ಯೂಷನ್ ಬಾಕ್ಸಿಗೆ. ಇದರೊಳಗಡೆ ಮೇನು ಬರಬೇಕು. ಮೆಟ್ಲದೊಂದು ಬಿಟ್ಟೈತಿ. ಇದು ಹಾಲು. ಎರಡೆರಡು ಜಂಕ್ಷನ್ ಬಾಕ್ಸು, ಮಧ್ಯಕ್ಕೆ 3 ಜಂಕ್ಷನ್ ಫ್ಯಾನ್ ಬಾಕ್ಸ್. ಹೊರಗಡೆಗೆ ಒಂದು ಪಾಯಿಂಟು ಜಂಕ್ಷನ್ ಬಾಕ್ಸಿಂದನೇ ಕೂಡೈತಿ. ಇದು ಕ್ಯಾಮ್ರದ್ದು ಈ ಕಡೆ ಮನೆ. ಇದು ಸೀದಾ TV ಹತ್ರ ಹೋಗೈತಿ. TVಯಿಂದ ಇಲ್ಲಿ ಮೇಲುಗಡೆ ಡಿಶ್ಶಿಗೂ ನೆಟ್ವರ್ಕಿಗೂ. ನಾನು ಡಿಸ್ಟ್ರಿಬ್ಯೂಷನ್ ಬಾಕ್ಸಿಂದ ಸೀದಾ ಜಂಪು ಬೆಡ್ರೂಮಿಗೆ ಇಳಿಸಿದ್ದಾವೆ. ಈ ಬೆಡ್ರೂಮಿಂದನೇ ಫ್ಯಾನ್ ಬಾಕ್ಸು, ಸೆಂಟ್ರ್ ಆ ಕಡೆ ಲೈಟ್ ಪಾಯಿಂಟ್. ಈ ಕಡೆ ಜಂಕ್ಷನ್ ಬಾಕ್ಸಿಗೆ ಹೋಗಿ ಆ ಕಡೆ ಬಾತ್ರೂಮ್ ಹೋಗುತ್ತೆ. ಇದು ಬಾತ್ರೂಮಿಂದ. ಇದು ಹೊರಗಡೆ ಬಾಲ್ಕನಿಗೆ ಒಂದೇ ಒಂದು ಪಾಯಿಂಟ್ ಬಿಟ್ಟೈತಿ. ಈ ಕಡೆ ಒಂದು ಫ್ಯಾನ್ ಬಾಕ್ಸ್ ಹೋಗ್ತದೆ ತೊಟ್ಲಿಗೆ.